ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುವನಿಧಿ ರಿಲೇಟೆಡ್ ಮತ್ತೊಂದು ಅಪ್ಡೇಟ್ಗೆ ನಿಮಗೆ ಸ್ವಾಗತ. ತುಂಬ ಜನ ಡೌಟ್ ಏನಪ್ಪ ಅಂತ ಹೇಳಿದ್ರೆ, ಯುವನಿಧಿ ಅಮೌಂಟೇ ಬಂದಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾ ಬೇಡವಾ ಅಂತ. ಅದರಲ್ಲೂ ಕೂಡ 3 ತಿಂಗಳು ಅಮೌಂಟ್ ಕೆಲವರಿಗೆ ಪೆಂಡಿಂಗ್ ಇರೋದ್ರಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ ಬಂದಿಲ್ಲ. ಡಿಕ್ಲರೇಷನ್ ಕೊಡಬೇಕಾ ಬೇಡವಾ, ಮತ್ತು ಯುವನಿಧಿ ಕ್ಯಾನ್ಸಲ್ ಆಗುತ್ತೆ ಅಂತ ಎಲ್ಲ ಕಡೆ ಮಾತುಕತೆ ಆಗ್ತಾ ಇದೆ. ಒಂದಷ್ಟು ಕನ್ಫ್ಯೂಸ್ ಆಗ್ತಿದೆ. ಸೊ ನಾವು ಡಿಕ್ಲರೇಷನ್ ಕೊಡಬೇಕಾ ಬೇಡವಾ ಅಂತ ಒಂದು ಕಡೆ ಆದರೆ, ಮತ್ತೊಂದು ಡಿಕ್ಲರೇಷನ್ ಕೊಡೋಕೆ ಹೋಗ್ತಾ ಇದ್ದೀವಿ, ಬಟ್ ಸರ್ವರ್ ಓಪನ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಮೂರನೇ ಡೌಟ್ ಏನಪ್ಪ ಅಂದರೆ, ತುಂಬ ಜನ ಕಮೆಂಟ್ ಮಾಡಿರೋದು, ನಮಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ಅಮೌಂಟ್ ಬಂದಿಲ್ಲ, ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳೇ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಯುವನಿಧಿಯ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಹೇಳಬೇಕು ಅಂದರೆ, 3 ತಿಂಗಳು ಅಮೌಂಟ್ ಬಂದಿಲ್ಲ, ಡಿಕ್ಲರೇಷನ್ ಕೊಡಬೇಕಂತ ಸಾಮಾನ್ಯವಾಗಿ ಎಷ್ಟೋ ಜನ ಡೌಟ್ ಆಗಿರುತ್ತೆ. ಹೌದು, ಖಂಡಿತವಾಗ್ಲೂ ಡಿಕ್ಲರೇಷನ್ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಅಮೌಂಟ್ ಬರೋದು ಬಿಡೋದು ಲೇಟ್ ಆದರೂ ಪರವಾಗಿಲ್ಲ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಸುಮಾರು ಬಾರಿ 3 ತಿಂಗಳ 9,000 ರೂಪಾಯಿ ಹಣ ಒಟ್ಟಿಗೆ ಬಂದಿದೆ. ಇಲ್ಲ 2 ತಿಂಗಳು ಪೆಂಡಿಂಗ್ ಇತ್ತು ಅಂದರೆ 2 ತಿಂಗಳು ಅಮೌಂಟು 6,000 ರೂಪಾಯಿ ಒಟ್ಟಿಗೆ ಜಮಾ ಆಗಿದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಹಣ ಬಂದಿಲ್ಲ ಅಂದರೆ ತಲೆನೇ ಕೆಡಿಸ್ಕೋಬೇಡಿ, ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಬಟ್ ನೀವು ಡಿಕ್ಲರೇಷನ್ ಏನು ಕೊಡಬೇಕೋ ಆ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ. ಇನ್ನು ನಾನು ರೆಗ್ಯುಲರ್ ಆಗಿ ಡಿಕ್ಲರೇಷನ್ ಕೊಡ್ತಾ ಇದ್ದವರೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ರು, ಅಮೌಂಟ್ ಬಂದಿಲ್ವಲ್ಲ ಡಿಕ್ಲರೇಷನ್ ಕೊಡಬೇಕಾ ಅಂತ. ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಯಾವುದೇ ಕಾರಣಕ್ಕೂ ಡಿಕ್ಲರೇಷನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡಿಕ್ಲರೇಷನ್ನ ಕೊಟ್ಬಿಡಿ. ಅಮೌಂಟ್ ಸ್ವಲ್ಪ ತಡ ಆದರೂ ಕೂಡ ಬರುತ್ತೆ. ನೆಕ್ಸ್ಟ್ ವಿಚಾರ ಬಂದುಬಿಟ್ಟು, ನಾವು ಡಿಕ್ಲರೇಷನ್ ಕೊಡೋಕೆ ಹೋಗ್ತಾ ಇದ್ದೀವಿ, ಬಟ್ ಸರ್ವರ್ ಪ್ರಾಬ್ಲಮ್ ಇದೆ ಅಂತ. ಹೌದು, ಒಂದೊಂದು ಸಲ ಸರ್ವರ್ ತೊಗೋತಾ ಇದೆ, ಮತ್ತೊಂದು ಸಲ ಸರ್ವರ್ ತೊಗೋತಾ ಇಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು 25ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ ಒಂದು ಟೈಮ್ ಆಗಿಲ್ಲ ಅಂದರೆ ಇನ್ನೊಂದು ಟೈಮ್ನ ಬಿಟ್ಟು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಇವತ್ತು ಆಗೇ ಇಲ್ಲ ಅಂದರೆ ಇವತ್ತು ಒಂದಿನ ಬಿಟ್ಟೇ ಬಿಡಿ, ನಾಳೆ ಟ್ರೈ ಮಾಡಿ, ಆಗುತ್ತೆ. ಡಿಕ್ಲರೇಷನ್ಗೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಅಲ್ವಾ. ಹಾಗಾಗಿ ಡಿಕ್ಲರೇಷನ್ ತೊಗೊಳ್ತಾ ಇದೆ. ಕೆಲವು ಸಲ ತೊಗೋತಿದೆ, ಕೆಲವು ಸಲ ತೊಗೋತಿಲ್ಲ. ಸರ್ವರ್ ಇಶ್ಯೂ ಇತ್ತು ಅಂದರೆ ಒಂದಿನ ಬಿಟ್ಟು ಟ್ರೈ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಮೂರನೇ ಡೌಟ್ ಬಂದುಬಿಟ್ಟು, ಎಲ್ಲರೂ ಕೇಳೋದು, ನಮಗೆ ಯುವನಿಧಿ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ, ಜನವರಿದು ಬಂದಿಲ್ಲ, ಫೆಬ್ರವರಿದು ಬಂದಿಲ್ಲ, ಡಿಸೆಂಬರ್ ಬಂದಿಲ್ಲ ಅಂತ. ನಿಮಗೆ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಯಾರಿಗೂ ಬಂದಿಲ್ಲ ಜನವರಿ, ಫೆಬ್ರವರಿ ಅಮೌಂಟು. ಡಿಸೆಂಬರ್ದು ಮಾತ್ರ ಸ್ವಲ್ಪ ಜನಕ್ಕೆ ಹಾಕಿದ್ದಾರೆ, ಮತ್ತು ಸ್ವಲ್ಪ ಜನಕ್ಕೆ ಹಾಕಿಲ್ಲ. ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಒಂದು ರೀಸನ್ ಮೇಯ್ನಾಗಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮಾರ್ಚ್ 31 ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ಹಣ ಹಾಕೋದು ಲೇಟ್ ಆಗುತ್ತೆ, ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ರೆಗ್ಯುಲರಾಗಿ ಕಾಲ್ ಮಾಡೋ ಆಫೀಸರ್ಗೆ ಕಾಲ್ ಮಾಡ್ತಾನೇ ಇದ್ದೀನಿ, 2 ದಿನದಿಂದ ಅವ್ರು ಪಿಕ್ ಮಾಡ್ತಿಲ್ಲ. ಅದಕ್ಕೆ ಬೇಜಾರಾಗಿ ನಾನು ಕೂಡ ಏನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಮತ್ತೇನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಅಥವಾ ಅವ್ರು ಹೇಳಿದ್ರು ಅಂದರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬೇರೆ ಕಡೆ ನಾನು ಕಾಲ್ ಮಾಡಿ ಬೇರೆ ಆಫೀಸ್ನ ವಿಚಾರಿಸ್ದೆ, ಸದ್ಯಕ್ಕಂತೂ ಅಮೌಂಟ್ ಬರಿಲ್ಲ, ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಅಂತ ಪರ್ಟಿಕ್ಯುಲರ್ ರೀಸನ್ ಅವ್ರು ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸಲ ಬಜೆಟಲ್ಲಿ ಯುವನಿಧಿಗೆ ಅಮೌಂಟ್ ಹಾಕಿದ್ರು ಅಲ್ವಾ, ಈ ಫಂಡ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೆಂಗೆ, ಅಮೌಂಟ್ ಇದ್ದರೂ ಕೂಡ ಯಾಕೆ ಹಾಕ್ತಿಲ್ಲ, ಬೇರೆ ಏನೋ ರೀಸನ್ ಇದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಹೌದು, ಹೋದ ಸಲ ಯುವನಿಧಿಗೆ ಅಂತಲೇ ಒಂದಷ್ಟು ಕೋಟಿ, ಗೃಹಲಕ್ಷ್ಮಿ ಆಗಿರ್ಬೋದು, ಯುವನಿಧಿ, ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳಿಗೆ ರಾಜ್ಯ ಸರ್ಕಾರದಿಂದ ಬಜೆಟಲ್ಲಿ ಇಂತಿಷ್ಟು ಹಣ ಅಂತ ಅನುದಾನವನ್ನು ಕೊಡ್ತಾರೆ. ಬಟ್ ಅಮೌಂಟ್ ಹಾಕಿಲ್ಲ ಅಂತ ಹೇಳಿದ್ರೆ, ನನ್ನ ಮಾಹಿತಿ ಪ್ರಕಾರ ಅಥವಾ ನನಗೇನು ಗೊತ್ತಿದೆ ಅದ್ರ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ, ಹಣಕಾಸು ಈ ಹಣವನ್ನು ಅನುದಾನವನ್ನು ಕೊಟ್ಟರೂ ಕೂಡ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆದಮೇಲೆ ಅದು DBT ಪ್ರೋಸೆಸ್ಡ್ ಆಗೋದು. ಸೊ ಹಣ ಇದ್ದು ಹಾಕ್ತಿಲ್ವಾ ಅಥವಾ ಹಣಕಾಸು ಇಲಾಖೆಯಿಂದ ಹಣ ಬರ್ತಿಲ್ವಾ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಬಟ್ ಅಮೌಂಟ್ ಬಂದೇ ಬರುತ್ತೆ, ಧೈರ್ಯ ಒಂದೇ. ಏನಂತ ಹೇಳಿದ್ರೆ, ಒಂದಿನ ಲೇಟ್ ಆದರೂ ಕೂಡ ಅಮೌಂಟ್ ಬರುತ್ತೆ, ವೆಯ್ಟ್ ಮಾಡಿ. 3 ತಿಂಗಳು ಅಮೌಂಟ್ 9,000 ಒಟ್ಟಿಗೆ ಬಂದರೆ ಆಗೋ ಖುಷಿನೇ ಬೇರೆ, 3 ಸಾವಿರ ಒಟ್ಟಿಗೆ ಒಂದೊಂದು ಸಲ ಬರೋ ಖುಷಿನೇ ಬೇರೆ. ಖಂಡಿತವಾಗ್ಲೂ ಹಣ ಬರುತ್ತೆ, ಹಣ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಬೇರೆ ಯೂಟ್ಯೂಬ್ ಚಾನಲ್ಗಳ ಥರ ನಾನು ಇನ್ನೊಂದು ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ, ನಾಳೆ ಬರುತ್ತೆ ಅಥವಾ ಇನ್ನೂ ಒಂದು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳೋದಿಲ್ಲ. ನನಗೇನು ಗೊತ್ತಿದೆಯೋ ಅದೇ ಇನ್ಫಾರ್ಮೇಷನ್ ಅಷ್ಟೇ ಹೇಳ್ತೀನಿ. ಸದ್ಯಕ್ಕೆ ನನಗೆ ಹಣ ಬರೋದ್ರ ಬಗ್ಗೆ ಅಪ್ಡೇಟ್ ಇಲ್ಲ, ಯಾವುದೇ ಅಪ್ಡೇಟ್ಗಳಿಲ್ಲ. ಇನ್ನೊಂದು ವಾರದಲ್ಲಿ ಬೇಕಿದ್ರೂ ಬರ್ಬೋದು, ಇನ್ನು 1 ದಿನದಲ್ಲಿ ಬೇಕಿದ್ರು ಬರ್ಬೋದು, ಅಥವಾ ಇನ್ನೊಂದು 15 ದಿನ ಆದರೂ ಆಗ್ಬೋದು, 1 ತಿಂಗಳು 2 ತಿಂಗಳಾದರೂ ಗೊತ್ತಿಲ್ಲ ನನಗೆ. ನಾನು ಯಾರನ್ನ ಕೇಳ್ತಿದ್ದೆ ಅವ್ರು ಹೇಳ್ತಿರೋದಿಷ್ಟೇ, ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಅಮೌಂಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಿಜವಾಗ್ಲೂ ನನಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನೀಗ ಹೆಲ್ಪ್ಲೆಸ್ ಆಗಿದ್ದೀನಿ, ಎಲ್ಲೂ ನನಗೆ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಆದರೆ ಫೇಕ್ ಇನ್ಫಾರ್ಮೇಷನ್ ಅಂತೂ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇರೋ ಫ್ಯಾಕ್ಟ್ನ ನಿಮಗೆ ಹೇಳ್ತಾ ಇದ್ದೀನಿ. ಇದಿಷ್ಟು ಯುವನಿಧಿ ಬಗ್ಗೆ ಅಪ್ಡೇಟ್ ಆಗಿತ್ತು. ಡಿಕ್ಲರೇಷನ್ ಕೊಡೋದನ್ನ ಮಿಸ್ ಮಾಡಿಬಿಡಿ, ದಯವಿಟ್ಟು ಪ್ರತಿಯೊಬ್ಬರು ಡಿಕ್ಲರೇಷನ್ನ ಮಾಡಿ. ಹೊಸದಾಗಿ ಅಪ್ಲಿಕೇಶನ್ ಆಗಿರೋರು ಕೂಡ ಡಿಕ್ಲರೇಷನ್ ತೊಗೋತಾ ಇದೆ, ಮಿಸ್ ಮಾಡದೆ ಡಿಕ್ಲರೇಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯುವನಿಧಿ ರಿಲೇಟೆಡ್ ಬೇರೆ ಏನಾದರೂ ಅಪ್ಡೇಟ್ ಇತ್ತು ಅಂದರೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.